ಓಕೆ, ಈ ಪ್ರಾಜೆಕ್ಟ್ ರನ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಅಲ್ಲಿ ಕಾಲೇಜ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿರ್ತದೆ. ನಿಮ್ದು ಎಲ್ಲ ಅಪ್ಲಿಕೇಶನ್ಸ್ಗೂ ಕ್ಲೋಸ್ ಮಾಡ್ಬೇಕು ಫಸ್ಟ್. ಇಲ್ಲಿ ಬೇರೆಯವ್ರು ಯಾರನ್ನ ರನ್ ಮಾಡಿ ಆ ಸಿಸ್ಟಮ್ ಮೊದಲೇ ಯೂಸ್ ಮಾಡಿದ್ರು ಅಂದ್ರೆ ಅವೆಲ್ಲ ಕ್ಲೋಸ್ ಮಾಡಿ ನಿಮ್ದು ಪ್ರಾಜೆಕ್ಟ್ ರನ್ ಮಾಡಬೇಕು. ಓಕೆ, ಸೊ ರನ್ ಮಾಡಬೇಕು ಅಂತಂದ್ರೆ ನಿಮ್ದು ದಿಸ್ ಪಿ ಸಿ ಒಳಗೆ ಹೋಗಿ ಸಿ ಡ್ರೈವ್ನಾಗ ಹೋಗ್ಬೇಕು. ಸಿ ಡ್ರೈವ್ನಾಗ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿರ್ತದೆ. ಓಕೆ, ಆ ಪ್ರಾಜೆಕ್ಟ್ಸ್ ಫೋಲ್ಡರ್ನಾಗ ಎಲ್ಲ ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ಸ್ ಇರ್ತಾವೆ. ನಿಮ್ಮ ಪ್ರಾಜೆಕ್ಟ್ ಫೋಲ್ಡರ್ ಹೆಸರು ಬಂದು ಬ್ಲಡ್ ಬ್ಯಾಂಕ್ ಅಂತೇಳಿ. ಸೊ ಆ ಬ್ಲಡ್ ಬ್ಯಾಂಕ್ ಅಂತ ಕ್ಲಿಕ್ ಮಾಡ್ತೇವೆ. ಕ್ಲಿಕ್ ಮಾಡಿ ಇಲ್ಲಿ 2 ಫೈಲ್ ಮೇನ್, ಒಂದು server.bat, ಇನ್ನೊಂದು ಪ್ರಾಜೆಕ್ಟ್ ಅಂತೇಳಿ. ಸೊ ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಇದು server.bat ಕ್ಲಿಕ್ ಮಾಡಬೇಕು. ಸೊ server.bat ಬಂದು ಏನು ಮಾಡ್ತದೆ, ನಿಮ್ಮ ಸಿಸ್ಟಮ್ ಎಲ್ಲ ಅಪ್ಲಿಕೇಶನ್ ಕರೆಕ್ಟ್ ವರ್ಕ್ ಆಗಲಿ ಎಲ್ಲ ಕಂಪೈಲ್ ಮಾಡೋದು ಇದೆಲ್ಲ ಇದ್ರೊಳಗೆ ರೆಡಿ ಆಗ್ತದೆ. ಕ್ವಿಟ್ ದ ಸರ್ವರ್ ಕಂಟ್ರೋಲ್ ಬ್ರೇಕ್ ಅಂತ ಬಂತು ಅಂದ್ರೆ ಏನು ಎರರ್ಸ್ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಇದು ನಿಮ್ಮ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಮುಗಿಯತನ ಕ್ಲೋಸ್ ಮಾಡಬಾರ್ದು. ಇದು ಕ್ಲೋಸ್ ಮಾಡಿದ್ರೆ ಅಂದ್ರೆ ವೆಬ್ ಅಪ್ಲಿಕೇಶನ್ ಕ್ಲೋಸ್ ಆಗ್ತವೆ. ಯಾಕಂದ್ರೆ ವೆಬ್ ಅಪ್ಲಿಕೇಶನ್ ಹೆಂಗೆ ವರ್ಕ್ ಆಗ್ತದೆ, ಇಟ್ ವರ್ಕ್ಸ್ ಬೇಸ್ಡ್ ಆನ್ ಕ್ಲೈಂಟ್ ಸರ್ವರ್ ಕಾನ್ಸೆಪ್ಟ್. ಸೊ ಇದು ಸರ್ವರ್ ಅಂತ ಹೇಳ್ತೀವಿ ನಾವು. ಸೊ ಎಲ್ಲಿ ತನಕ ಸರ್ವರ್ ಚಾಲು ಇರ್ತದೆ ಅವು ವೆಬ್ ಪೇಜ್ಗಳು ಕೆಲಸ ಮಾಡ್ತಾವೆ. ಸರ್ವರ್ ಕ್ಲೋಸ್ ಮಾಡಿದ್ರೆ ಪ್ರಾಜೆಕ್ಟ್ ಕ್ಲೋಸ್ ಆಗ್ತದೆ. ಅದಕ್ಕೆ ಇದು ಓಪನ್ ಮಾಡಿ ಮಿನಿಮೈಸ್ ಮಾಡಿ. ನೆಕ್ಸ್ಟ್ ನಮ್ದು ಅದು ವೆಬ್ಸೈಟ್ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಪ್ರಾಜೆಕ್ಟ್ ಅಂತ ಒಂದು ಶಾರ್ಟ್ಕಟ್ ಕ್ರಿಯೇಟ್ ಮಾಡಿರ್ತೀವಿ. ಇದು ಎದಕ್ಕೆ ಅಂತಂದ್ರೆ ಇಲ್ಲ ನೀವು ಬ್ರೌಸರ್ ಓಪನ್ ಮಾಡಿ ಇದು URL ಟೈಪ್ ಮಾಡಬೇಕು. ಆ URL ಟೈಪ್ ಮಾಡಿದ್ರೆ ಓಪನ್ ಆಗ್ತದೆ. ನೀವು ಅಲ್ಲಿ URL ಟೈಪ್ ಮಾಡಲಿಲ್ಲ ಅಂದ್ರೆ ಓಪನ್ ಆಗಲ್ಲ ಪ್ರಾಜೆಕ್ಟ್. ಅದಕ್ಕೆ ನಾನು ಎಲ್ಲ ಏನು ಮಾಡಿರ್ತೀನಿ, ಒಂದು ಶಾರ್ಟ್ಕಟ್ ಕ್ರಿಯೇಟ್ ಮಾಡಿರ್ತೀನಿ. ಜಸ್ಟ್ ಅದು ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೈರೆಕ್ಟ್ ಅದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಈ ಅಪ್ಲಿಕೇಶನ್ನಾಗ ನಾನು ನಿಮ್ಗೆ ಹೇಳಿದೆ ಫಸ್ಟ್ ಡೋನರ್ ಮತ್ತು ರಿಸೀವರ್ಸ್ ಯಾರ್ಯಾರಿಗೆ ಡೊನೇಟ್ ಮಾಡಬೇಕಾಗ್ಯದ ಅವ್ರು ಈ ಸೈಟ್ ಒಳಗೆ ರಿಜಿಸ್ಟರ್ ಮಾಡ್ಕೋತಾರೆ. ಸೊ ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ರಿಜಿಸ್ಟರ್ ಡೋನರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಆ ರಿಜಿಸ್ಟರ್ ಡೋನರ್ ಅಂತ ಕ್ಲಿಕ್ ಮಾಡ್ತೀರಿ, ಅವ್ರದ್ದು ಇನ್ಫಾರ್ಮೇಶನ್ ಇಲ್ಲಿ ಕಲೆಕ್ಟ್ ಮಾಡ್ತೀವಿ. ಸರ್ ಡೋನರ್ ನೇಮ್, ಸರ್ ನೇಮ್ ಏನು ಮಾಡ್ತೀನಿ, ಜಸ್ಟ್ ಎಂಟ್ರಿ ಮಾಡ್ತೀನಿ, ಸಚಿನ್ ಅಂತ ನೇಮ್. ಸರ್ ಲಾಸ್ಟ್ ನೇಮ್ ಕುಮಾರ್. ನೆಕ್ಸ್ಟ್ ಹುಡುಗ ಮೇಲ್, ಜೆಂಡರ್ ಫೀಮೇಲ್, ಒಂದು ಡೇಟ್ ಆಫ್ ಬರ್ತ್ ಕೊಡ್ತೀವಿ. ನೆಕ್ಸ್ಟ್ ಅಡ್ರೆಸ್ ಎಲ್ಲದ ಅಡ್ರೆಸ್ ಇನ್ಫಾರ್ಮೇಶನ್ ಕೊಡ್ತೀರಿ. ನೆಕ್ಸ್ಟ್ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್, ಗ್ರಾಜುಯೇಟ್ ಇದನ್ನ, ಅವ್ನ ಪ್ರೊಫೆಷನ್ ಏನು ವರ್ಕ್ ಮಾಡ್ಲಿಕ್ಕೆ ಅಂತೇಳಿ. ನೆಕ್ಸ್ಟ್ ಅವ್ನ ಹೈಟ್ ಎಷ್ಟದ, ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾವುದೇ ಬ್ಲಡ್ ನೀವು ಕೊಡಬೇಕು ಅಂತಂದ್ರೆ ಅವ್ರ ಒಂದು ರಿಜಿಸ್ಟರ್ ಫಾರ್ಮ್ನಾಗ ನಿಮ್ದು ಹೈಟ್, ವೇಟ್ ಅವೆಲ್ಲ ಇನ್ಫಾರ್ಮೇಶನ್ ತೊಗೊಂಡಿರ್ತಾರೆ. ಸೊ ಅದು ನಿಮ್ದು ಹೈಟ್ ಎಷ್ಟದ ಕೊಡ್ತೀರಿ. ನೆಕ್ಸ್ಟ್ ನಿಮ್ದು ವೇಟ್ ಏನದ, ವೇಟ್ ಎಂಟರ್ ಮಾಡ್ತೀರಿ. ಯಾಕಂದ್ರೆ ಕೆಲವೊಂದ್ಸತಿ ಏನಾಗ್ತದೆ, ಒಂದು ಮಿನಿಮಮ್ ವೇಟ್ ಎಲಿಜಿಬಿಲಿಟಿ ಅಂತ ಇರ್ತದೆ. ಆ ಮಿನಿಮಮ್ ವೇಟ್ ಎಲಿಜಿಬಿಲಿಟಿ ಬರಲಿಲ್ಲ ಅಂತಂದ್ರೆ ಕೊಡ್ಲಿಕ್ಕೆ ಬರಂಗಿಲ್ಲ. ಸೊ 45 ಅಬವ್ ಇದ್ರಷ್ಟೇ ಕೊಡ್ಬೋದು. 45ಗಿಂತ ವೇಟ್ ಕಮ್ಮಿ ಇತ್ತು ಅಂದ್ರೆ ಕೊಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೆ ಅದು ಇನ್ಫಾರ್ಮೇಶನ್ ಮಾಡ್ತೀವಿ. ನೆಕ್ಸ್ಟ್ ನಿಮ್ದು ಯಾವ ಬ್ಲಡ್ ಗ್ರೂಪ್ ಅದ ಆ ಬ್ಲಡ್ ಗ್ರೂಪ್ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಅಂದ್ರೆ ವೆಜ್ ನಾನ್ ವೆಜ್ ಫುಡ್ ಹ್ಯಾಬಿಟ್ ಏನದ. ಯಾಕಂದ್ರೆ ಕೆಲವೊಂದ್ಸತಿ ಅದನ್ನು ಫ್ಯಾಕ್ಟರ್ ಆಗ್ತದೆ. ವೆಜ್ ಇದ್ದವರು, ನಾನ್ ವೆಜ್ ಇದ್ದವರು, ಅದಕ್ಕೆ ನೀವು ವೆಜ್ ಇದ್ರೆ ನಾನ್ ವೆಜ್ ಇದ್ರೆ ಕೊಡ್ತೀವಿ. ನೆಕ್ಸ್ಟ್ ಎನಿ ಎಕ್ಸಿಸ್ಟಿಂಗ್ ಡಿಸೀಸಸ್ ಲೈಕ್ ಅವ್ರಿಗೆ BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಹಾರ್ಟ್ ಆಪರೇಷನ್ ಆಗಿರ್ತದೆ, ಅಂಥವು ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದ್ರೆ ಅದು ಮೆನ್ಷನ್ ಮಾಡ್ಬೇಕಾಗ್ತದೆ. ಸೊ ಎಕ್ಸಾಂಪಲ್ ನಾನು ಏನೂ ಇರಲಿಲ್ಲ ಅಂದ್ರೆ ನನ್ನಂತೆ ಕೊಟ್ಬಿಡ್ತೇನೆ. ನೆಕ್ಸ್ಟ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್, ನಿಮ್ಗೆ ಅವ್ರಿಗೆ ಕಾಲ್ ಮಾಡಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಎಂಟರ್ ಮಾಡ್ರಿ. ನೆಕ್ಸ್ಟ್ ಲ್ಯಾಂಡ್ಲೈನ್ ನಂಬರ್ ಇತ್ತು ಅಂದ್ರೆ ಲ್ಯಾಂಡ್ಲೈನ್ ನಂಬರ್, ಆಮೇಲೆ ಇಮೇಲ್ ID ಇತ್ತು ಅಂದ್ರೆ ಇಮೇಲ್ ID ಎಂಟರ್ ಮಾಡಿ. ಅದು ರಿಜಿಸ್ಟರ್ ಆಗ್ತದೆ. ರಿಜಿಸ್ಟರ್ ಆದ ತಕ್ಷಣ ಇಲ್ಲಿ ಇನ್ಫಾರ್ಮೇಶನ್ ತೋರಿಸ್ತದೆ, ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ. ಸೊ ಇವ್ರು ಯಾರು ಡೋನರ್ ಇಂಟ್ರೆಸ್ಟ್ ಇತ್ತು ಡೊನೇಟ್ ಮಾಡ್ಲಿಕ್ಕೆ ಅವ್ರ ಇನ್ಫಾರ್ಮೇಶನ್ ಸ್ಟೋರ್ ಆಯ್ತು. ಈಗ ನೆಕ್ಸ್ಟ್ ರಿಜಿಸ್ಟರ್ ರಿಸೀವರ್ಸ್, ಯಾರಿಗ ಬ್ಲಡ್ ಗ್ರೂಪ್ ಬೇಕಾಗಿತ್ತು ಅಂತಂದ್ರೆ, ಅಥವಾ ಈಗ ಮೊದಲೇ ಹೇಳ್ತಾರೆ, ಈಗ ಯಾವ್ದಾರ ಒಂದು ಹಾರ್ಟ್ ಆಪರೇಷನ್ ಮಾಡ್ಲಿಕ್ಕೆ, ಬ್ರೈನ್ ಆಪರೇಷನ್ ಮಾಡ್ಲಿಕ್ಕೆ ಅಂದ್ರೆ ಮೊದಲೇ ಹೇಳ್ತಾರೆ ನಿಮ್ಗೆ ಇದು ಬ್ಲಡ್ ಗ್ರೂಪ್ ಇಷ್ಟು ಬೇಕಾಗ್ತದೆ, ತರಿಸಿ ರೆಡಿ ಇಟ್ಕೋರಿ ಅಂತ ಹೇಳ್ತಾರೆ. ಸೊ ಅಂತ ಕೇಸ್ನ ನೀವು ಮೊದಲೇ ಇದ್ರೊಳಗೆ ನನಗೆ ಇದು ಬ್ಲಡ್ ಗ್ರೂಪ್ ಬೇಕಾಗ್ಯದ ಅಂತಲೂ ಹಾಕ್ಬೋದು. ಓಕೆ, ಸೊ ಅವಾಗ ಏನ್ ಮಾಡ್ತೀವಿ, ಇಲ್ಲಿ ರಿಜಿಸ್ಟರ್ ರಿಸೀವರ್ ಅಂತ ಇರ್ತದ. ರಿಜಿಸ್ಟರ್ ರಿಸೀವ್ನಾಗ ಅವ್ರದ್ದು ಇನ್ಫಾರ್ಮೇಶನ್ ಹಾಕ್ತಾರೆ. ಸೊ ಎಕ್ಸಾಂಪಲ್ ಯಾರೋ ಕಿರಣ್ ಅಂತನ ಅವನಿಗೆ ಬೇಕಾಗಿದೆ, ಕಿರಣ್ ಕುಮಾರ್. ನೆಕ್ಸ್ಟ್ ಜೆಂಡರ್ ಮೇಲ್, ಡೇಟ್ ಆಫ್ ಬರ್ತ್ ಅವೆಲ್ಲ ಡೇಟಾ ಹಾಕ್ತಾರೆ. ಸೊ ಯಾವ ಬ್ಲಡ್ ಗ್ರೂಪ್ ಬೇಕಾಗದ, ಬ್ಲಡ್ ಗ್ರೂಪ್ ರಿಕ್ವೈರ್ಡ್ ಯಾವ್ದದ ಆ ಬ್ಲಡ್ ಗ್ರೂಪ್ ಹಾಕ್ತಾರೆ. ಸೊ ಲೆಟಸ್ A ನೆಗೆಟಿವ್ ಹಾಕ್ತಾರೆ, ಓನ್ಲಿ A ನೆಗೆಟಿವ್ ಬೇಕಾಗದ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಒಂದು ಕಾಂಟ್ಯಾಕ್ಟ್ ನಂಬರ್ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಲ್ಯಾಂಡ್ಲೈನ್ ನಂಬರ್
ವಿಲ್ ಎಂಟರ್ ಇನ್ ದಿಸ್ ಕೇಸ್ ಅವ್ನ ಇಮೇಲ್ ಐ ಡಿ ಇವೆಲ್ಲ ಎದಕ್ಕೆ ಇನ್ಫಾರ್ಮೇಶನ್ ಈಗ ಸರ್ ಡೊನೇಟ್ ಮಾಡೋ ಬ್ಲಡ್ ಬೇಕು ಅಂದ್ರೆ ಇವೆಲ್ಲ ಇನ್ಫಾರ್ಮೇಶನ್ ಯಾಕೆ ತಗೋತೀವಿ ಅಂದ್ರೆ ಮೇ ಬಿ ಇವೆಲ್ಲ ನಂಬರ್ ಯೂಸ್ ಮಾಡ್ಕೊಂಡು ನಾವು ಇನ್ ಫ್ಯೂಚರ್ ಅವ್ನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಫ್ಯೂಚರ್ ಅನೌನ್ಸ್ಮೆಂಟ್ನಾಗ ಈ ಇಮೇಲ್ ಐ ಡಿ ರಿಜಿಸ್ಟರ್ ಮಾಡ್ಕೊಂಡು ಅಂತ ಇಟ್ಕೋರಿ ನಾವು ಅವನಿಗೆ ಮೆಸೇಜ್ ಬುಕ್ ಕಳಿಸ್ಬೋದು. ಸಪೋಸ್ ಯಾರ್ದಾರ ಸಿಕ್ತು ಅಂದ್ರೆ ಅವ್ನಿಗೆ ಮೆಸೇಜ್ ಹಾಕ್ಲಿಕ್ಕೆ ಈಗ ಫ್ಯೂಚರ್ ಎನ್ಹಾನ್ಸ್ಮೆಂಟ್ನಾಗ ಯೂಸ್ ಸಲುವಾಗಿ ಆಗ್ತದೆ ಅಂತ ಹೇಳ್ಬೋದು ನೀವು. ಯಾಕಂದ್ರೆ ಅವ್ರು ಕೇಳ್ತಾರೆ ಇಷ್ಟೆಲ್ಲ ಯಾಕೆ ಎಂಟ್ರಿ ಮಾಡ್ಬೇಕ್ರಿ ಅಂತ ಕೇಳ್ತಾರೆ. ಕೇಳಿದಾಗ ನೀವು ಹೇಳ್ಬೇಕು ಸರ್ ಇದು ಮುಂದೆ ಫ್ಯೂಚರ್ನಾಗ ಒಂದ್ ಏನಂತಂದ್ರೆ ಮೇಲ್ ಕಾನ್ಸೆಪ್ಟ್ ನಾವು ಇದಕ್ಕೆ ಎನೇಬಲ್ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ನಾವು ಸಿಕ್ಕಿದ ತಕ್ಷಣ ಮೇಲ್ ಕಳಿಸ್ಬೋದು. ಇಲ್ಲ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಈಗ ನಂಬಲ್ಲಿ ಬ್ಲಡ್ ತಗೊಳೋದು ನೆಕ್ಸ್ಟ್ ಟೈಮ್ ನನಗೆ ಏನಾರ ಬೇಕಾದ್ರೆ ನಾವು ಅವನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲೋ ಬ್ಲಡ್ ಕ್ಯಾಂಪ್ ಅದ ಅಂತ ಹೊತ್ತಿನವರೆಗೆ ಬ್ಲಡ್ ಕ್ಯಾಂಪ್ ಅದ ಬಟ್ ಡೊನೇಟ್ ಮಾಡ್ರಿ ಅಂತ ಹೇಳ್ಬೋದು. ಸೊ ಅಂತ ಸಲ ಇವೆಲ್ಲ ಮುಂದೆ ಫ್ಯೂಚರ್ ಎನ್ಹಾನ್ಸ್ಮೆಂಟ್ ಸಲ ಯೂಸ್ ಆಗ್ತದೆ ಅಂತ ಹೇಳ್ಬೇಕಿಲ್ಲ. ಸೊ ಒಂದು ಇನ್ಫಾರ್ಮೇಶನ್ ರಿಜಿಸ್ಟರ್ ಆದ ತಕ್ಷಣ ಡೇಟಾ ಸೇವ್ ಆಗ್ತದೆ. ಡೇಟಾ ಸೇವ್ ಆದ್ಮೇಲೆ ಇದು ರಿಜಿಸ್ಟರ್ ಮುಗೀತು. ಈಗ ಸರ್ಚ್ ಡೋನರ್ ಈಗ ಅರ್ಜೆಂಟ್ ನಿಮ್ಗೆ ಬ್ಲಡ್ ಗ್ರೂಪ್ ಬೇಕಾಗುತ್ತೆ. ಸೊ ಅಂತ ಹೊತ್ನಾಗ ನೀವೇನ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಇರಂಗಿಲ್ಲ ನಾವು. ಯಾಕಂದ್ರೆ ಎಮರ್ಜೆನ್ಸಿ ಇರೋದ್ರಿಂದ ಕೂತ್ ರಿಜಿಸ್ಟರ್ ಮಾಡುವಂತಂದ್ರೆ ಅಲ್ಲ ಅಂತ ನಾವು ಅದಕ್ಕೆ ನಾವೇನ್ ಮಾಡ್ತೀವಿ ಯಾವುದೇ ಒಬ್ಬ ವ್ಯಕ್ತಿಗೆ ಬ್ಲಡ್ ಗ್ರೂಪ್ ಬೇಕಾಗಿತ್ತು ಅಂತಂದ್ರೆ ಇಮಿಡಿಯೇಟ್ ಅವ ಏನ್ ಮಾಡ್ಬೋದು ಬಂದು ಸರ್ಚ್ ಡೋನರ್ ಅಂತ ಕ್ಲಿಕ್ ಮಾಡ್ತಾನೆ. ಸರ್ಚ್ ಡೋನರ್ ಕ್ಲಿಕ್ ಮಾಡಿ ಅವನಿಗೆ ಯಾವ ಬ್ಲಡ್ ಗ್ರೂಪ್ ಬೇಕಾಗ್ಯದ ಸೇ ಬ್ಲಡ್ ಗ್ರೂಪ್ ಎ ಪಾಸಿಟಿವ್ ಅಂತ ಇಟ್ಕೊಂಡ ಸೊ ಇಲ್ಲಿ ಕೊಟ್ಟು ಸರ್ಚ್ ಅಂತ ಕ್ಲಿಕ್ ಮಾಡ್ರಿ. ಸರ್ಚ್ ಮಾಡಿದ್ರಿ ಅಂತಂದ್ರೆ ಆ ಎ ಪಾಸಿಟಿವ್ ಯಾರ್ಯಾರು ಮ್ಯಾಚ್ ಆಗ್ತದೆ ಎಲ್ಲರ ಇನ್ಫಾರ್ಮೇಶನ್ ತೋರಿಸ್ಕೊಡ್ತೇವೆ. ಜಸ್ಟ್ ನೀವೇಂದ್ರೆ ಬ್ಲಡ್ ಗ್ರೂಪ್ ಟೈಪ್ ಮಾಡಬೇಕು. ಎರಡು ಹೆಸರು ರಿಜಿಸ್ಟರ್ಡ್ ಅವ ಅವ್ರಿಬ್ಬರದು ಬ್ಲಡ್ ಗ್ರೂಪ್ ಎ ಪಾಸಿಟಿವ್ ಅಂತ ಕೊಟ್ಟಾರ. ಇಲ್ಲಿ ಅವ್ರದ್ದು ಎಲ್ಲರದು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ಲೈಕ್ ಅವ್ನಿಗೆ ಏನಾರ ಡಿಸೀಸ್ ಅವ ಏನೋ ಅದ್ರ ಇನ್ಫಾರ್ಮೇಶನ್ ಇರ್ತದೆ. ಒಂದು ಫುಡ್ ಹ್ಯಾಬಿಟ್ಸ್ ಏನಿರ್ತದೆ, ಅವ್ನ ಹೈಟ್ ಎಷ್ಟದ, ಏನು ಓದ್ತಾನ, ಒಂದು ಮೊಬೈಲ್ ನಂಬರ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅಲ್ಲಿ ಅವೈಲೇಬಲ್ ಇತ್ತಂತಂದ್ರೆ ಬಂದು ಡೊನೇಟ್ ಮಾಡ್ತಾನೆ. ನೆಕ್ಸ್ಟ್ ಬಂದು ಈಗ ನಿಮ್ಗೆ ಬೇಕಾಗಿರೋ ಬ್ಲಡ್ ಗ್ರೂಪ್ ಇದ್ರೊಳಗೆ ಸಿಗ್ಲಿಲ್ಲ. ಲೆಟ್ ಅಸ್ ಅಸ್ಯೂಮ್ ಓ ನೆಗೆಟಿವ್, ವೆರಿ ರೇರ್ ಸಿಗೋದಿದು. ಸೊ ನಂಗೆ ಓ ನೆಗೆಟಿವ್ ಬೇಕಾದ್ರೆ ಸರ್ಚ್ ಮಾಡ್ತೀನಿ. ಅದನ್ನು ಎಂಟರ್ಡ್ ಅದ ಸಪೋಸ್ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ನನಗೇನಾದ್ರೂ ಈಗ ಸಿಗ್ಲಿಲ್ಲ ಅಂದ್ರೆ ಏನು ಮಾಡಬೇಕು ಅದ್ರ ಸಲ ನಾವು ಇನ್ನೊಂದು ಆಪ್ಷನ್ ಕೊಟ್ಟಿರ್ತೀವಿ ಸರ್ಚ್ ಹಾಸ್ಪಿಟಲ್. ಸೊ ಸರ್ಚ್ ಹಾಸ್ಪಿಟಲ್ನಾಗ ಅಂದ್ರೆ ಬ್ಲಡ್ ಡೊನೇಷನ್ ರಿಲೇಟೆಡ್ ಯಾರ್ದು ಬ್ಲಡ್ ಡೊನೇಷನ್ ಬ್ಲಡ್ ಇರ್ತಾವ ಅವ್ರದ್ದು ಇನ್ಫಾರ್ಮೇಶನ್ ಕೊಡ್ತೀವಿ. ಸರ್ ಜಸ್ಟ್ ನಾ ಇಲ್ಲಿ ಅಂದ್ರೆ ಹಾಸ್ಪಿಟಲ್ ನೇಮ್ KBN ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದು ಹಾಸ್ಪಿಟಲ್ ಇತ್ತಂದ್ರೆ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ನಂಬರ್ ಅದ್ರ ವೆಬ್ಸೈಟ್ ಸಿಕ್ಬಿಡ್ತದ. ವೆಬ್ಸೈಟ್ನಾಗ ಅವ್ರು ಯೂಶಲಿ ವೆಬ್ಸೈಟ್ನಾಗ ಅವ್ರು ಮೇಂಟೈನ್ ಮಾಡ್ತಿರ್ತಾರೆ. ಅವ್ರ ಬಳಿ ಯಾವ ಬ್ಲಡ್ ಗ್ರೂಪ್ಸ್ ಅವೈಲೇಬಲ್ ಅದ ಅಂತೇಳಿ ಅವ್ರ ಅದು ಇನ್ಫಾರ್ಮೇಶನ್ ಹಾಕಿರ್ತಾರೆ. ಸೊ ಆ ಇನ್ಫಾರ್ಮೇಶನ್ ವೆಬ್ಸೈಟ್ಲಿ ನೋಡ್ಕೋಬಹುದು. ಇಲ್ಲ ಡೈರೆಕ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನೀವು ಯಾವ ಬ್ಲಡ್ ಗ್ರೂಪ್ ಬೇಕಾಗಿದೆ ಅವ್ರಲ್ಲಿ ಅದೇನು ಕೇಳ್ತೀವಿ, ಕೇಳ್ಕೊಂಡು ಇನ್ಫಾರ್ಮೇಶನ್ ತಗೋತೀವಿ. ಬಟ್ ಈ ಕ್ವಶನ್ ಇಸ್ ಹಾಸ್ಪಿಟಲ್ಗಳು ಯಾರು ಆ್ಯಡ್ ಮಾಡೋದು ಅದ್ರ ಸಲುವಾಗಿ ಅಂತಂದ್ರೆ ಇದು ವೆಬ್ಸೈಟಿಗೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಮೇಂಟೈನ್ ಮಾಡ್ತಾರೆ. ಸೊ ಇದೆಲ್ಲ ಕೆಲಸ ಅಂದ್ರೆ ಇಟ್ ಇಸ್ ಅ ಯೂಸರ್ಸ್ ವರ್ಕ್. ಯೂಸರ್ಗಳು ಏನಂತಂದ್ರೆ ತಮ್ಮ ಇನ್ಫಾರ್ಮೇಶನ್ ರಿಜಿಸ್ಟರ್ ಮಾಡಿ ಸರ್ಚ್ ಮಾಡ್ಕೋಬಹುದು. ಈ ಹಾಸ್ಪಿಟಲ್ ಆ್ಯಡ್ ಮಾಡಬೇಕು ಅಂತಂದಾಗ ಇದು ವೆಬ್ಸೈಟ್ ಯಾರು ಮೇಂಟೈನ್ ಮಾಡ್ತಿರ್ತಾರೆ ಅವ್ರಿಗೆ ಅಡ್ಮಿನಿಸ್ಟ್ರೇಟರ್ ಅಂತ ಇದ್ದೀವಿ. ಅಡ್ಮಿನಿಸ್ಟ್ರೇಟರ್ ವಿಲ್ ಪರ್ಫಾರ್ಮ್ ದ ಇದು ಎಂಟ್ರಿ ಆಪರೇಷನ್. ಸೊ ಎಂಟ್ರಿ ಮಾಡಬೇಕು ಅಂದ್ರೆ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇರ್ತದೆ, ಕ್ಲಿಕ್ ಮಾಡಿ. ಸೊ ಇಲ್ಲಿ ಲಾಗಿನ್ನಾಗ ಅಡ್ಮಿನಿಸ್ಟ್ರೇಟರ್ ಯೂಸರ್ ನೇಮ್ ಪಾಸ್ವರ್ಡ್ ಟೈಪ್ ಮಾಡ್ಕೋತೀವಿ. ಇದು ನೆನಪಿಟ್ಕೋರಿ, ಇಲ್ಲ ಅಂದ್ರೆ ಬರೆದಿಟ್ಕೊಂಡ್ಬಿಡ್ಬೇಕು ನೀವು. ದಟ್ ಇಸ್ ಯೂಸರ್ ನೇಮ್ ಬಂದು ಅಡ್ಮಿನ್, ಪಾಸ್ವರ್ಡ್ ಬಂದು ಅಡ್ಮಿನ್ ಪಾಸ್ವರ್ಡ್ ಅಡ್ಮಿನ್ 1 2 3. ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಅಡ್ಮಿನ್ 1 2 3. ಸೊ ಲಾಗಿನ್ ಆದ ತಕ್ಷಣ ಅವ್ನ ಹೋಮ್ ಪೇಜಿಗೆ ಬರ್ತದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಮೇನ್ ಇಸ್ ಅ ಹಾಸ್ಪಿಟಲ್. ಸೊ ಅವ್ನಿಗೆ ಹಾಸ್ಪಿಟಲ್ ಆ್ಯಡ್ ಮಾಡಬೇಕು ಅಂತ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿ ಇಲ್ಲಿ ಆ ಹಾಸ್ಪಿಟಲ್ ಇನ್ಫಾರ್ಮೇಶನ್ ಎಕ್ಸಾಂಪಲ್ ಈಗ ಬಸವೇಶ್ವರ ಹಾಸ್ಪಿಟಲ್. ಸರ್ ಈಗ ಲಿಸ್ಟ್ ಆಫ್ ಬ್ಲಡ್ ಬ್ಯಾಂಕ್ಸ್ ತೋರಿಸ್ತೀವಿ. ಇನ್ ಗುಲ್ಬರ್ಗ ಸರ್ಚ್ ಕೊಡಂಗಿಲ್ಲ. ಜಸ್ಟ್ ಹಾಸ್ಪಿಟಲ್ ನೇಮ್ ಕೊಟ್ಟಿದ್ರೆ ಇನ್ಫಾರ್ಮೇಶನ್ ಅಥವಾ ಅವ್ರು ಒಂದು ಲೆಟರ್ ಟೈಪ್ ಮಾಡಿದ್ರು ಅಂದ್ರೆ ಆ ಲೆಟರ್ ಬೇಸಿಸ್ ನೇಮ್ ಸ್ವಲ್ಪ ಇನ್ಫಾರ್ಮೇಶನ್ ಎಷ್ಟು ಬ್ಲಡ್ ಬ್ಯಾಂಕ್ ಹೋಗಿ ಇವು ಯಾವಾಗ ಕೇಳ್ತಾರೆ ಇದು ಮಾಡಿರಿ. ಮತ್ತು ಗುಲ್ಬರ್ಗ ಎಷ್ಟು ಅವ್ರಿಗೆ ಬ್ಲಡ್ ಬ್ಯಾಂಕ್ ಯಾವ ಬೀದರ್ದವನ ಬರ್ಬೋದು, ಎಕ್ಸಾಮಲ್ಲಿ ಬರ್ತಾರೆ. ನಿಮಗೆ ಗೊತ್ತಿರಲ್ಲ ಅವಾಗ ಕೇಳ್ತಾನೆ ಮಾಡಿರಿ ಅಂತ. ಮತ್ತು ಗುಲ್ಬರ್ಗದಾಗ ಎಷ್ಟು ಬ್ಲಡ್ ಬ್ಯಾಂಕ್ ಅವ ಅನ್ನೋದು ನಿಮ್ಗೆ ಗೊತ್ತಿರೋದ್ರೆ ಹೆಂಗಿರುತ್ತೆ ನಿಮಗೂ ನಾಲೆಜ್ ಇರಬೇಕು. ಹಾಕ್ಲಾದ್ರೆ ಇಲ್ಲೇ ಸೆಕೆಂಡ್ರಿ ಇಲ್ಲಿ ಹಾಸ್ಪಿಟಲ್ ತೋರಿಸ್ತೀವಿ ನಿಮಗೂ ಏನಿರ್ಬೇಕು ಅದನ್ನ ನೆನಪಿರ್ಬೇಕು. ಆಯಿತು ಅಂದ್ರೆ ಸರ್ ಕೊಡ್ತೀನಿ ನೀವು ಅಂತಂದ್ರೆ ಯಾವ ಬ್ಲಡ್ ಬ್ಯಾಂಕ್ ಆ್ಯಡ್ ಮಾಡಿ ಚೆಕ್ ಮಾಡಿರಿ. ಕೆಲಸ ಪಾರ್ಟ್ ಟೈಮ್ ಇರಂಗಿಲ್ಲ. ಯಾಕಂದ್ರೆ ಈಗ ನಾ ಎರಡು ಎಂಟ್ರಿ ಮಾಡೀನಿ. ಈಗ ಇದು ಬಿಟ್ಟು ಅಲ್ಲಿ 3ನೇದು ಮಾಡೋಕೆ ಮತ್ತೆ ನೀವು ಇದೇ ಮಾಡಬಾರ್ದು.
ಈಗ ಬಸವೇಶ್ವರ ಹಾ, ಹಾ. ಹಾಸ್ಪಿಟಲ್ ಹಾಕಿನಿ KBN KBN ಹಾಕಿನಿ. ಈಗ ಎಕ್ಸಾಮ್ ನಾಗ ಇದು ಎಂಟ್ರಿ ಮಾಡಿ ತೋರ್ಸ್ರಿ ನಂಗ ಅಂತಂದ್ರ QA ಹಾಕಬಾರ್ದು, ನೀವು ಬ್ಯಾರದ್ ಹಾಕ್ಬೇಕು. ಅದಕ್ಕೆ ನಿಮ್ಗೆ ಅದು ಗೊತ್ತಿರ್ಬೇಕು ಯಾವ್ದದ. ಮೂರ್ನಾಲ್ಕು ರೆಡಿ ಇಟ್ಕೋರಿ, ಮ್ಯಾನುವಲ್ ಬರ್ದು ಇಟ್ಕೊಂಡಿದಿರಬೇಕು. ಹಂಗೇನಾರ ಅವ್ರು ತೋರಿಸ್ರಿ ಅಂತಂದ್ರೆ ಪಟ್ಟೆ ನೀವು ಅದು ಏನು ಬರೇ ಏನದ ಹಾಸ್ಪಿಟಲ್ ನೇಮ್ ಅದ, ನೇಮ್, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್, ವೆಬ್ಸೈಟ್. ಅಡ್ರೆಸ್. ಈಗ ನಮ್ದು ಇದಕ್ಕೆ ರಾಜಾಪುರ ಕ್ರಾಸಿಗೆ ಒಂದು ಯಾವುದೋ ಬ್ಲಡ್ ಬ್ಯಾಂಕ್ ಅದು ಒಂದು ನವೀನ್ ಹಿಂಗೇನೋ ಅದು ಅದು ತೊಗೊಂಡು ಏನೋ ನಂಬರ್ ಹಾಕ್ರಿ ಅಂದ್ರೆ ಜಸ್ಟ್ ನಿಮ್ಗೊಂದು ಅವ್ರಿಗೆ ಗೊತ್ತಾಗಬೇಕು ನೀವು ಮಾಡ್ಲಾಕ್ ಬರ್ತಿದ್ದು ಅಂತ. ವರ್ಕ್ ಮಾಡಿರಿ ಅಂತ ತೋರಿಸ್ಬೇಕಲ್ರಿ. ಅದ್ರ ಸಲುವಾಗಿ ಇವು ಇನ್ಫಾರ್ಮೇಶನ್ ಭಾಳ ಸಿಂಪಲ್ ಅದ. ಈಗ ಅವ್ರು ಫಸ್ಟ್ ಕೇಳೋದೇನು, ಎಷ್ಟವ ಬ್ಲಡ್ ಬ್ಯಾಂಕ್ ನೀವು ಒಂದು ಆ್ಯಡ್ ಮಾಡ್ರಿ, ಇದ್ರಾಗ ನೀವು ಎಷ್ಟು ಆ್ಯಡ್ ಮಾಡಿರಿ, ಇನ್ನ ಎಷ್ಟು ಮಾಡ್ಬೋದು, ಒಂದು ಮಾಡಿ ತೋರಿಸ್ರಿ ಅಂದ್ರೆ ಅಷ್ಟು ನೀವು ಮಾಡಿ. ಸರ್ ಹಾಸ್ಪಿಟಲ್ ಎದುರು ಒಂದು ಬ್ಲಡ್ ಬ್ಯಾಂಕ್ ಅದ, ಇಲ್ಲಿ ರಾಜಾಪುರ ಕ್ರಾಸಿಗೆ ಅಲ್ಲೊಂದು ಬ್ಲಡ್ ಬ್ಯಾಂಕ್ ಅದ. ಹಂಗಾಗಿ ನಿಮ್ಗೆ ಸ್ವಲ್ಪ ಐಡಿಯಾ ಇರಬೇಕು. ನೀವು ಆ್ಯಡ್ ಮಾಡಿಲ್ಲ ಚಿಂತೆ ಇಲ್ಲ, ಬಟ್ ಐಡಿಯಾ ಇರಬೇಕು. ಐಡಿಯಾ ಇತ್ತು ಅಂದ್ರೆ ಏನಾಗ್ತದೆ ಅವಾಗ, ಈಗ ನೀವು ಮೊದಲೇ ಮಾಡಿಟ್ರಿ ಅಂತಂದ್ರೆ ಅದಕ್ಕೆ ಬಿಟ್ಟು ಹೊಸ ಕೇಳ್ತಾರೆ. ನೀವೇನು ನೋಡೋದು ಗೊತ್ತಿದ್ದೂ ಅರ್ಧನೇ ಇಟ್ಟಿರ್ಬೇಕು. ಅವಾಗ ಏನು ಮಾಡ್ತೀರ, ಅದ್ರ ಮುಂದಿನ ಕೇಳಿರ್ತಾರೆ. ನೀವು ಎಲ್ಲನೇ ಮುಗಿಸಿದ್ರಿ ಅಂತಂದ್ರೆ ಒಂದು ಹೊಸ ಕ್ವಶನ್ ನೀವೇ ದಾರಿ ಮಾಡ್ಕೊಡ್ತೀರಿ. ಹಂಗೆ ಮಾಡಬಾರ್ದು ಯಾವಾಗ. ಒಂದಿಷ್ಟು ಆನ್ಸರ್ಗಳು ರೆಡಿ ಇಟ್ಕೊಂಡಿರ್ಬೇಕು, ಹೇಳಬಾರ್ದು ಅಷ್ಟೇ. ಹೇಳಿದಾಗ ಅಷ್ಟೇ ಹೊರಗೆ ಹಾಕ್ಬೇಕು. ನೀವು ಮೊದಲೇ ಎಲ್ಲ ಬರುತ್ತೆ ಅಂತ ಹೇಳಿದ್ರಲ್ಲಿ ಅದಕ್ಕೆ ಬಿಟ್ಟು ಹೊಸ ಕ್ವಶನ್ ದಾರಿ ಮಾಡ್ಕೊಟ್ಟಂಗೆ ಆಗಿ ನೀವೇ ಸಬ್ಮಿಟ್ ಮಾಡ್ತೀರಿ. ಸಬ್ಮಿಟ್ ಮಾಡಿದ್ರೆ ಅದು ಬ್ಲಡ್ ಬ್ಯಾಂಕ್ ಆ್ಯಡ್ ಆಯ್ತು, ಇನ್ಫಾರ್ಮೇಶನ್ ಸೆಟ್ ಸಕ್ಸಸ್ಫುಲ್. ಇದೇ ಇನ್ಫಾರ್ಮೇಶನ್ ಈಗ ನಾವು ಮತ್ತೆ ಅಂದ್ರೆ ಹೊರಗೆ ಯೂಸರ್ಸ್ ಇದ್ರು ಸರ್, ನಾ ಇದು ಹಾಸ್ಪಿಟಲ್ ರಿಜಿಸ್ಟ್ರೇಷನ್ ಅನ್ನೋ ಬರ್ತೀನಿ. ಬ್ಲಡ್ ಬ್ಯಾಂಕ್ ರಿಜಿಸ್ಟ್ರೇಷನ್ ಅಂದ್ರೆ ಹೆಂಗೆ, ಅದೇ ಹಾಸ್ಪಿಟಲ್ ಬರ್ತಿದೆ ಬ್ಲಡ್ ಬ್ಯಾಂಕ್ ಅಂತ ಡೈರೆಕ್ಟ್ ಕೊಡ್ತಾರೆ. ಹಾಸ್ಪಿಟಲ್ ಅನ್ನೋದಕ್ಕಿಂತ ಹಾಸ್ಪಿಟಲ್ ಇನ್ನೂ ಬ್ಲಡ್ ಬ್ಯಾಂಕ್ ಇರ್ತಾವೆ, ಹೊರಗೂ ಇರ್ತಾವೆ. ಹೊರಗೆ ಬರ್ತವೆ. ಚೇಂಜ್ ಮಾಡ್ತೀನಿ, ಹಾಸ್ಪಿಟಲ್ ರಿಜಿಸ್ಟ್ರೇಷನ್ ಅಂತ ಕೊಡ್ತಾರೆ. ಅಲ್ಲ, ಬ್ಲಡ್ ಬ್ಯಾಂಕ್ ಬ್ಲಡ್ ಬ್ಯಾಂಕ್ ಅಂದ್ರೆ ಹಾಸ್ಪಿಟಲ್ ತೆಗೆದು ಬ್ಲಡ್ ಬ್ಯಾಂಕ್ ನೇಮ್ ಅಂತ ಹಾಕ್ಬೇಕು. ಯಾಕಂದ್ರೆ ಈಗ ಹೊರಗೂ ಬ್ಲಡ್ ಬ್ಯಾಂಕ್ ಸಪ್ರೇಟ್ ಸಪ್ರೇಟ್. ಸರಿ, ಚೇಂಜ್ ಮಾಡ್ತೀನಿ. ಈಗ ನೆಕ್ಸ್ಟ್ ಇಲ್ಲಿ ನಾ ಔಟ್ಸೈಡ್ ಯೂಸರ್ ಅಂದ್ರೆ ಈಗ ಅಲ್ಲಿ ಎಂಟ್ರಿ ಮಾಡಿದೆ ನನಗೆ ಅದು ಬ್ಲಡ್ ಬ್ಯಾಂಕ್ ಇನ್ಫಾರ್ಮೇಶನ್ ಬೇಕು. ಸರ್ಚ್ ನಾಗ ಹೋಗ್ತೀನಿ, ಇಲ್ಲಿ ಬಂದಿದೆ ಸರ್, ಸರ್ಚ್ ಬ್ಲಡ್ ಬ್ಯಾಂಕ್ ಅಂತ KBN ಅಂತ ತಗೊಂಡು ಫಸ್ಟ್ KBN ಅಂತ ಕೊಡ್ತೀನಿ. KBN ಅಂತ ಕ್ಲಿಕ್ ಮಾಡಿದ ತಕ್ಷಣ KBN ಬರ್ತದೆ. ಅವಾಗ ಬಸವೇಶ್ವರ ಹಾಸ್ಪಿಟಲ್ ಆ್ಯಡ್ ಮಾಡಿದೆ. ಸ್ಪೆಲ್ಲಿಂಗ್ ನೋಡ್ಕೊರಿ. ಅದೇ ಇದು ಚೇಂಜ್ ಮಾಡ್ಕೊಡ್ತೀನಿ. ಇವಾಗ ಬ್ಲಡ್ ಬ್ಯಾಂಕ್ ಅಂತ ಬಂದಾಗ ಜಸ್ಟ್ ಒಂದು 2-3 ಲೆಟರ್ ಹಾಕಿದ್ರೆ ಬರೋಂಗು ಅದು ಚೇಂಜ್ ಮಾಡ್ಬೋದು. ಈಗ ಪೂರ್ತಿ ಟೈಪ್ ಮಾಡೋದು ಬಸವೇಶ್ವರ ಹಾಸ್ಪಿಟಲ್ ಅಂತಂದ್ರೆ ಪೂರ್ತಿ ಟೈಪ್ ಮಾಡೋ ಟೈಮ್ ಎಷ್ಟು ಆಗ್ತದೆ. ನಾನು ಏನು ಮಾಡಿದೆ, ಅಲ್ಲಿ ಬರೀ BASH ಅಂತ ಹಾಕಿದ್ನಂದ್ರೆ ಅದು BASH ಎಲ್ಲೆಲ್ಲಿ ಬರ್ತದೆ ಅದು ಇನ್ಫಾರ್ಮೇಶನ್. ಬಟ್ ಈಗ ಸದ್ಯ KBN ಎಂಟರ್ಡ್ ಅದ. ಸೊ ಎಲ್ಲ KBN ಅಂತ ಹಾಕಿ ಸರ್ಚ್ ಮಾಡಿದೆ ಅಂತಂದ್ರೆ ಇಟ್ ವಿಲ್ ಗಿವ್ ಮಿ ದ ಇನ್ಫಾರ್ಮೇಶನ್. ಸೊ ಅಲ್ಲಿ ಅವ್ರ ವೆಬ್ಸೈಟ್ ಕೊಡ್ತದೆ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತದೆ, ಹಾಸ್ಪಿಟಲ್ದು ಇದು ಹೆಸರು ಕೊಡ್ತದೆ. ಸೊ ಅದು ಚೇಂಜ್ ಮಾಡಿ ಹಾಸ್ಪಿಟಲ್ ತೆಗೆದ್ರೆ ಅದು ಬ್ಲಡ್ ಬ್ಯಾಂಕ್ ಅಂತ ಹಾಕ್ಕೊಡ್ತೀನಿ. ಅಲ್ಲಿ ಇನ್ಸ್ಟಾಲ್ ಮಾಡೋದನ್ನ ಚೇಂಜ್ ಮಾಡುತ್ತೆ. ಇದು ರನ್ ಮಾಡಿ ತೋರಿಸ್ಬೇಕು. ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನಿಮ್ಮ ಫ್ರೆಂಡ್ ಸರ್ಕಲ್ನಾಗ ಹುಡ್ಕೋ ಜೊತೆಗೆ ನೀವು ವೆಬ್ಸೈಟ್ನಾಗ ಬಂದ್ರೆ ಅಂದ್ರೆ ಪೂರ್ತಿ ಆ ಊರ್ದವ್ರು ಎಲ್ಲರೂ ಇರ್ತಾರೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ಬ್ಲಡ್ ಗ್ರೂಪ್ ನಿಮ್ಮ ಫ್ರೆಂಡ್ ಸರ್ಕಲ್ನಾಗ ಒಂದು 300 ಮಂದಿ ಇದ್ರೆ ಅದ್ರ ಒಂದು 100 ಮಂದಿ ಇರ್ಬೋದು. ಬಟ್ ಅದೇ ನೀವು ಇಡೀ ಗುಲ್ಬರ್ಗ ಹೋದ್ರೆ ಅಂದ್ರೆ ಥೌಸಂಡ್ಸ್ ಆಗಿರ್ತಾರೆ. ಸೊ ಅವ್ರಿಗೆ ರೀಚ್ ಆಗೋದು ಜಲ್ದಿ ಸಿಕ್ಬಿಡ್ತಾರೆ. ಸೊ ಅಂತ ಅಡ್ವಾಂಟೇಜ್ ವಿ ಗೆಟ್ ಇನ್ ಅವರ್ ವೆಬ್ಸೈಟ್. ಸೊ ಅದು ಮೇನ್ ನಮ್ಗೆ ಬ್ಲಡ್ ಅವೈಲಬಿಲಿಟಿ ಥ್ರೂ ಔಟ್ ದ ಸಿಟಿ ನಾವು ಎಷ್ಟು ಜಾಸ್ತಿ ಮತ್ತೆ ಜಲ್ದಿ ಕೊಡ್ತೀವಿ. ಅದು ನಮ್ಮ ವೆಬ್ಸೈಟ್ ಮೇನ್ ಇಂಟೆನ್ಷನ್ ಅಂತ ಹೇಳ್ಬೇಕು. ಓಕೆ, ಇಷ್ಟು ರನ್ ಮಾಡಿ ತೋರಿಸ್ಬೋದು. ಫಸ್ಟ್ ಇಲ್ಲಿ ಮ್ಯಾಲ್ ಬೇಸಿಕ್ ಏನವ ಇವೇ ಎಂಟ್ರೀಸ್: ಬ್ಲಡ್ ಡೋನರ್, ರಿಸೀವರ್, ಸರ್ಚ್, ಇದು ಡೋನರ್. ಸೊ ಇಲ್ಲಿ ಯಾರಿಗೆ ಡೋನರ್ ಆ್ಯಡ್ ಮಾಡಿರ್ತಾರಲ್ಲ ಅದೇ ಬ್ಲಡ್ ಗ್ರೂಪ್ ಇಲ್ಲಿ ಹಾಕಿದ್ರಿ ಅಂದ್ರೆ ಅವ್ರದ್ದು ಇನ್ಫಾರ್ಮೇಶನ್ ತೋರಿಸ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಸರ್ಚ್ ರಿಸೀವರ್, ಯಾರಿಗೆ ಬ್ಲಡ್ ಗ್ರೂಪ್ ಬೇಕಾಗಿತ್ತೋ ಅವ್ರು ಹಾಕ್ತಾರೆ. ಸರ್ಚ್ ಹಾಸ್ಪಿಟಲ್ ತೋರಿಸ್ರಿ, ಇದು ಯಾರು ಎಂಟ್ರಿ ಮಾಡ್ಯಾರ ಅಂತಂದಾಗ ನೀವು ಮತ್ತೆ ಲಾಗಿನ್ ಹೋಗಿ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಮಾಡಿ ಅಲ್ಲಿ ಹಾಸ್ಪಿಟಲ್ ಆ್ಯಡ್ ಮಾಡ್ಬೇಕು. ಆ್ಯಡ್ ಮಾಡಿದ್ದು ಮತ್ತೆ ಇಲ್ಲಿ ಬಂದು ಅದೇ ಹಾಸ್ಪಿಟಲ್ ಸರ್ಚ್ ಅದೆಲ್ಲ ತೋರಿಸ್ಬೇಕು. ಅಂದ್ರೆ ಅದು ಕರೆಕ್ಟ್ ವರ್ಕ್ ಆಗ್ಯದ ಅಂತ ತೋರಿಸ್ಬೇಕು. ಅವ್ರಿಗೆ ಎಂಟ್ರಿ ಆಗಿದ್ದು ಇಲ್ಲಿ ತೋರಿಸ್ಲಿಲ್ಲ ಅಂದ್ರೆ ಹೆಂಗ ಇಲ್ಲಿ ತೋರಿಸೋದು ತಪ್ಪಾಗ್ತದೆ. ಅದಕ್ಕೆ ಅಲ್ಲಿ ಎಂಟ್ರಿ ಮಾಡಿದ್ದು ಇಲ್ಲಿ ಸರ್ಚ್ ಆಗ್ತದೆ. ಸೊ ದಟ್ ಯೂಸರ್ಗೆ ಆ ಇನ್ಫಾರ್ಮೇಶನ್ ಬರ್ತದ ಅಂತ ತೋರಿಸ್ಬೇಕು. ಓಕೆ, ತಿಳಿದ್ರಿ ಎಕ್ಸಿಕ್ಯೂಷನ್. ಇದನ್ನ ಅಲ್ಲಿ ಪ್ರಾಜೆಕ್ಟ್ ಕಾಲೇಜ್ ಸಿಸ್ಟಮ್ನಾಗ ಇನ್ಸ್ಟಾಲ್ ಮಾಡಿರ್ತೀನಿ.